ಘೋಷಿಸಿದಂತೆ ಈ ವರ್ಷವು ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ ಎಲ್ಲ ಇಲಾಖೆಗಳು ಕೂಡಿ ನಾವು ಮಾಸಾಚರಣೆಯನ್ನು ಮಾಡಬೇಕಂತ ಹೇಳಿ ಹೋದ ತಿಂಗಳು ಸುಮಾರು ಸಭೆಗಳನ್ನು ನಡೆಸಿದ್ವಿ. ಆದರೆ ಈ ವರ್ಷ ಮೊಟ್ಟ ಮೊದಲನೇ ಬಾರಿಗೆ ಭಾಳ ಅರ್ಥಪೂರ್ಣವಾಗಿ ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಮುಖ್ಯವಾಗಿ ಲೀಗಲ್ ಸರ್ವಿಸ್ ಅಥಾರಿಟಿಯವರು, ಎಲ್ಲ ಜಿಲ್ಲೆಗಳಲ್ಲಿ ಲೀಗಲ್ ಸರ್ವಿಸ್ ಅಥಾರಿಟಿಯವರು ಮುಂಚೂಣಿಯಲ್ಲಿ ನಿಂತುಕೊಂಡು ಪ್ರತಿಯೊಂದು ತಾಲೂಕಿನಲ್ಲಿ ಕಾರ್ಯಕ್ರಮಗಳು ಹಾಕಬೇಕು ಅಂತ ಹೇಳಿ ಎಜುಕೇಷನ್ ಡಿಪಾರ್ಟ್ಮೆಂಟ್, PWD, ಹೆಲ್ತ್ ಎಲ್ಲರ ಜೊತೆ ಸುಮಾರು ಸಭೆಗಳನ್ನು ಮಾಡಿ ಒಂದು ಸಮನ್ವಯ ಸಭೆಗಳನ್ನು ಮುಗಿದ ನಂತರ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡ್ಕೊಂಡು ಬರ್ತಾ ಇದ್ದಾವೆ. ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಪಘಾತಗಳನ್ನು ಯಾವ ರೀತಿ ನಾವೆಲ್ಲರೂ ಸೇರಿಕೊಂಡು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ ಕಮಿಟಿ ಆನ್ ರೋಡ್ ಸೇಫ್ಟಿ ಅಂತ ಹೇಳಿ ಒಂದು ಉನ್ನತ ಮಟ್ಟದ ಒಂದು ಕಮಿಟಿ ಇದೆ. ಅದಕ್ಕೆ ಅಧ್ಯಕ್ಷರು ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಸಾಹೇಬರಾಗಿರ್ತಾರೆ. ಅಲ್ಲಿಂದ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಮುಖಾಂತರ ಸಾಕಷ್ಟು ನಿರ್ದೇಶನಗಳು ರಸ್ತೆ ಸುರಕ್ಷತೆ ಬಗ್ಗೆ ಪ್ರತಿನಿತ್ಯ ಬರ್ತಾನೆ ಇದ್ದಾವೆ. ಉದ್ದೇಶ ಏನು ಅಂತ ಹೇಳಿದ್ರೆ 2030ಕ್ಕೆ 50% ಗುರಿಯನ್ನು ನಾವು ಕಡಿಮೆ ಮಾಡಬೇಕು. ಇದು ನಮ್ಮೆಲ್ಲರ ಗುರಿಯಾಗಿದೆ. ಅದನ್ನು ರೀಚ್ ಆಗಲಿಕ್ಕೆ ನಾವು ಏನು ಮಾಡಬೇಕಾಗಿದೆ, ಸಾರ್ವಜನಿಕರಲ್ಲಿ ಯಾವ ರೀತಿ ಅರಿವನ್ನು ಮೂಡಿಸಬೇಕು, ಯಾವ ರೀತಿ ಸಾರ್ವಜನಿಕರು ವಾಹನವನ್ನು ಓಡಿಸ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ತುಂಬ ನೆಗ್ಲಿಜೆನ್ಸ್ ಎಲ್ರಿಗೂ, ಭಾಳಷ್ಟು ಜನಕ್ಕೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ 6ನೇ ಸ್ಥಾನದಲ್ಲಿದೆ ಅಪಘಾತಗಳಲ್ಲಿ. ಇದನ್ನು ತಗ್ಗಿಸಬೇಕು. 50% ಆ್ಯಕ್ಸಿಡೆಂಟ್ ಕಡಿಮೆ ಮಾಡಲಿಕ್ಕೆ ನಾವೆಲ್ಲರೂ ಇವತ್ತು ಪಣ ತೊಡಬೇಕಾಗ್ತದೆ. ಹಾಗಾಗಿ ತಾವೆಲ್ಲರೂ ಇವತ್ತು ಸಿದ್ಧರಾಗಿದ್ದಾರೆ. ತಮ್ಮ ಮುಖಾಂತರ ಇವತ್ತು ಇಡೀ ಬೆಂಗಳೂರು ನಗರಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಈ ಅಪಘಾತಗಳ ಬಗ್ಗೆ ನಾವು ಅರಿವನ್ನು ಮೂಡಿಸಬೇಕು ಮತ್ತು ಅಪಘಾತಗಳನ್ನು ಕಡಿಮೆ ಮಾಡೋ ನಿಟ್ಟಿನಲ್ಲಿ ನಾವಿವತ್ತು ಹೆಜ್ಜೆ ಆಗ್ತಾ ಇದ್ದೀವಿ ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥ ರಸ್ತೆ ಸುರಕ್ಷತೆ ಅಂಗವಾಗಿ ಟ್ರಾಫಿಕ್ ಪೊಲೀಸ್ ಎಲ್ಲ ಸೇರಿ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಕೋಬ್ರಾಸ್ ಟೂ ವೀಲರ್ಸ್ ಪ್ರತಿಯೊಂದು ಸ್ಟೇಷನ್ ವ್ಯಾಪ್ತಿಯಲ್ಲಿ ರೋಡ್ ಕ್ಲಿಯರ್ ಮಾಡಲಿಕ್ಕೆ ಮತ್ತು ಏನಾದರೂ ಅಡಚಣೆ ಆಗಬಾರ್ದು ರೋಡಲ್ಲಿ ಒಂದು ಜನಕ್ಕೆ ಸೂಚನೆ ಹೋಗಬೇಕು. ಟ್ರಾಫಿಕ್ ನಿಯಮ ಪಾಲನೆ ಮಾಡಬೇಕು, ಆಕ್ಸಿಡೆಂಟ್ಸ್ ಕಡಿಮೆ ಮಾಡಬೇಕು ಮತ್ತು ಜನ ಒಂದು ವಿಶೇಷ ಲೈಫ್ ಇದೆ, ಅದು ಕುಟುಂಬಕ್ಕೋಸ್ಕರ ಫ್ಯಾಮಿಲಿಗೋಸ್ಕರ ತೊಂದರೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಮ್ಮ ಪೊಲೀಸ್ದು ಏನೇನು ರೆಗ್ಯುಲೇಷನ್ಸ್ ಇದೆ ಪಾಲನೆ ಮಾಡಿದರೆ ಖಂಡಿತ ಯಾರಿಗೂ ತೊಂದರೆ ಆಗಲ್ಲ. ಇದು ಅವ್ರಿಗೋಸ್ಕರ ಮಾತ್ರ ಹೇಳ್ತಾ ಇಲ್ಲ, ನಾವು ಸಂಬಂಧಿಯವರಿಗೋಸ್ಕರ ಹೇಳ್ತಾ ಇದ್ದೀವಿ. ಮತ್ತು ಸಮಾಜದಲ್ಲಿ ನಿಮಗೆ ಗೊತ್ತಿರಬೇಕು ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾ ಇದೆ, ಅದರಲ್ಲಿ ಸಾವು ನೋವು ಕೂಡ ಸುಮಾರು ಜನ ಆಗ್ತಾ ಇದೆ. ಇವೆಲ್ಲ ನಮ್ಮ ಕೈಲಿದೆ. ನಾವು ಕಂಟ್ರೋಲ್ ಮಾಡಿದರೆ ಖಂಡಿತ ಅದು ನಾವು ಕಂಟ್ರೋಲ್ ಮಾಡಬೇಕು. ಕಂಟ್ರೋಲ್ ಅಂದರೆ ಮಾಡಲಿಕ್ಕೆ ಒಂದೇ ಉದ್ದೇಶ ಅಂದರೆ ಒಂದೇ ದಾರಿ ಇದೆ. ನಾವು ಕರೆಕ್ಟಾಗಿ ಏನೇನು ನಿಯಮ ಇದೆ ಅದು ಪಾಲನೆ ಮಾಡಬೇಕು. ಇದೆಲ್ಲ ವಿಷಯ ಎಲ್ಲರಿಗೂ ಗೊತ್ತಿದೆ, ಆದರೂ ಯಾರು ಪಾಲನೆ ಮಾಡ್ತಾ ಇಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಟ್ರಾಫಿಕ್ ಪೊಲೀಸ್, ಜಾಯಿಂಟ್ ಕಮಿಷನರ್, ನಮ್ಮ ಟ್ರಾಫಿಕ್ ಕಮಿಷನರ್, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಅದು ಒಂದು ರ್ಯಾಲಿ